ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಮೈ ಸಾಸು ಕಿಚನ್. ನೋಡಿ, ಈ ದಿನ ನಾನು ವೆಜಿಟೇಬಲ್ ಚೀಸ್ ಅವಕಾಡೋ ಟೋಸ್ಟ್ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾದಂಥ ಪದಾರ್ಥಗಳು ನೋಡಿ. ವೆಜಿಟೇಬಲ್ಸು, ಒಂದು ಈರುಳ್ಳಿ, ಒಂದು ಟೊಮೆಟೊ, ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಹಾಗೆ ಈಗ ತಾನೇ ರುಬ್ಬಿರುವಂತಹ ಹಸಿರು ಚಟ್ನಿಯನ್ನು ತೊಗೊಂಡಿದ್ದೀನಿ, ಗ್ರೀನ್ ಚಟ್ನಿ. ಹಾಗೆ ಒಂದು ಅವಕಾಡೋ, ನಿಂಬೆಹಣ್ಣು, ಸ್ವಲ್ಪ ಬೆಳ್ಳುಳ್ಳಿ, ಯಾಕೆಂದರೆ ನಾವು ಬೆಳ್ಳುಳ್ಳಿ ಕಮ್ಮಿ ಉಪಯೋಗಿಸೋದ್ರಿಂದ ಒಂದು ಚೂರು ತೊಗೊಂಡಿದ್ದೀನಿ. ಹಾಗೆ ಒರೆಗಾನೋ, ಚಿಲ್ಲಿ ಫ್ಲೇಕ್ಸು ಮತ್ತು ಅಮೂಲ್ ಚೀಸ್. ಸೊ ಇದಿಷ್ಟು ಪದಾರ್ಥಗಳನ್ನು ನಾನೀಗ ತಗೊಂಡಿದ್ದೀನಿ. ಬನ್ನಿ ಯಾವ ರೀತಿ ಮಾಡೋದು ನೋಡೋಣ. ನೋಡಿ, ಅವಕಾಡೋವನ್ನು ಈ ರೀತಿಯಾಗಿ ನಾನು ತೆಕ್ಕೊಂಡಿದ್ದೀನಿ. ಇದರಿಂದ ನೋಡಿ, ಅವಕಾಡೋ, ಚೀಸ್, ಒಂದೇ ಒಂದು ಗಾರ್ಲಿಕ್, ಒಂದು ಚಿಲ್ಲಿ, ಇದಿಷ್ಟನ್ನು ನಾನು ನುಣ್ಣಗೆ ಈಗ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ನೋಡಿ, ಈಗ ನಾನು ಈ ಅವಕಾಡೋ, ಒಂದು ಬೆಳ್ಳುಳ್ಳಿ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಚೀಸ್ ಹಾಕ್ಬಿಟ್ಟು ಚೆನ್ನಾಗಿ ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ. ಇದಕ್ಕೆ ನಾನು ಈಗ ಒಂದು ಅರ್ಧ ಹೋಳು ನಿಂಬೆಹಣ್ಣನ್ನು ಹಾಕ್ತೀನಿ. ನೋಡಿ, ಈಗ ಇದನ್ನ ಕಲಸೋಣ ಚೆನ್ನಾಗಿ. ಈಗ ನಾನು ಇದಕ್ಕೆ ಪದಾರ್ಥಗಳನ್ನು, ವೆಜಿಟೇಬಲ್ಸನ್ನು ಹಾಕ್ತೀನಿ. ನೋಡಿ, ಕ್ಯಾಪ್ಸಿಕಮ್ ಹಾಕ್ತಾ ಇದ್ದೀನಿ. ಹಾಗೇನೆ ಈರುಳ್ಳಿಯನ್ನು ಹಾಕ್ತಾ ಇದ್ದೀನಿ. ಹಾಗೆ ಟೊಮೆಟೊವನ್ನು ಹಾಕ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಈ ಚೀಸಲ್ಲಿ ಉಪ್ಪಿದೆ ಸ್ವಲ್ಪ, ಮತ್ತು ಗ್ರೀನ್ ಚಟ್ನಿಯಲ್ಲೂ ಕೂಡ ಉಪ್ಪಿರೋದ್ರಿಂದ ನಾನು ಎಕ್ಸ್ಟ್ರಾ ಉಪ್ಪನ್ನು ಇದಕ್ಕೆ ಹಾಕ್ತಾ ಇಲ್ಲ. ಚೀಸನ್ನು ನಾನು ಈ ರೀತಿಯಾಗಿ ತುರಿದು ಇಟ್ಕೊಂಡಿದ್ದೀನಿ. ಆ್ಯಕ್ಚುಲಿ ಇದನ್ನು ಲೇಯರ್ ಆಗಿ ಹಾಕ್ಬೋದು, ಆದರೆ ನಾನು ಇದು ಚೆನ್ನಾಗಿ ಮೆಲ್ಟ್ ಆಗುತ್ತೆ ಬ್ರೆಡ್ ಜೊತೆಗೆ ಅಂತ ಹೇಳಿ ಹಾಗೇನೆ ತುರಿದು ಬಿಟ್ಟು ಹಾಕ್ತಾ ಇದ್ದೀನಿ. ನೋಡಿ, ಇದು ಕೂಡ ಮಿಕ್ಸ್ ಮಾಡ್ಕೋತೀನಿ ನಾನೀಗ, ಚೀಸನ್ನು ಕೂಡ. ಈಗ ಕೊನೆಯಲ್ಲಿ ಸ್ವಲ್ಪ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ಕೋತೀನಿ, ಖಾರಕ್ಕೆ ತಕ್ಕಷ್ಟು. ಯಾಕೆಂದರೆ ಗ್ರೀನ್ ಚಟ್ನಿಗೆ ಖಾರ ಇರೋದ್ರಿಂದ ಖಾರಕ್ಕೆ ತಕ್ಕಷ್ಟು ಹಾಕ್ಕೋತಿದ್ದೀನಿ. ಜೊತೆಗೆ ಸ್ವಲ್ಪ ಒರೆಗಾನೋನು ಹಾಕ್ತೀನಿ. ಸೊ ಇದೆಲ್ಲವನ್ನು ಈಗ ಕೂಡ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ. ನೋಡಿ, ಈಗ ಮಿಕ್ಸಿಂಗ್ ಇದು ರೆಡಿ ಆಗಿದೆ. ಬನ್ನಿ ಇದನ್ನು ನಾವು ಬ್ರೆಡ್ಗೆ ಯಾವ ರೀತಿ ಅಪ್ಲೈ ಮಾಡೋದು ತೋರಿಸ್ಕೊಡ್ತೀನಿ. ಬನ್ನಿ, ಈಗ ನಾನು ಇದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಅಪ್ಲೈ ಮಾಡ್ತೀನಿ. ಸ್ವಲ್ಪ ಕಾಯಿಸಿ ಇಟ್ಕೊಂಡಿದ್ದೀನಿ ಬೆಣ್ಣೆ, ಸೊ ಇದನ್ನು ಅಪ್ಲೈ ಮಾಡ್ತೀನಿ. ಈಗ ಇದರ ಮೇಲೆ ನಾನು ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ತೀನಿ. ನೋಡಿ, ಈ ರೀತಿಯಾಗಿ ಸ್ವಲ್ಪ ಗ್ರೀನ್ ಚಟ್ನಿಯನ್ನು ಅಪ್ಲೈ ಮಾಡ್ತೀನಿ. ಇದೇ ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಎಲ್ಲ ಬ್ರೆಡ್ಡಿಗೂ ಕೂಡ ಅಪ್ಲೈ ಮಾಡ್ತಾ ಬರ್ತೀನಿ. ನೋಡಿ, ಈಗ ನಾನು ಗ್ರೀನ್ ಚಟ್ನಿಯನ್ನು ಇದಕ್ಕೆ ಹಚ್ಚಿದ್ದೀನಿ. ಈಗ ರೆಡಿ ಮಾಡ್ಕೊಂಡಿದ್ನಲ್ಲ ಅವಕಾಡೋ, ವೆಜಿಟೇಬಲ್ಲು ಮತ್ತು ಚೀಸ್ದು, ಇದನ್ನು ನಾನು ಇದಕ್ಕೆ ಈಗ ಅಪ್ಲೈ ಮಾಡ್ತೀನಿ. ಸ್ವಲ್ಪ ದಪ್ಪನಾಗೆ ಲೇಯರ್ ಹಾಕ್ತೀನಿ, ಯಾಕೆ ಅಂತಂದರೆ ವೆಜಿಟೇಬಲ್ಸ್ ಎಲ್ಲ ಇರೋದ್ರಿಂದ ಒಳ್ಳೆಯದು ಅಂತ ಅಷ್ಟೆ. ನೀವು ಆಫೀಸ್ಗೆ ಹೋಗೋವಾಗ ಅಥವಾ ಸಂಜೆ ಹೊತ್ತು ಹಶ್ವಾದರೆ ಅಥವಾ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಕೂಡ ಇದನ್ನು ಮಾಡ್ಕೋಬಹುದು. ತುಂಬ ಚೆನ್ನಾಗಿರುತ್ತೆ. ಹೊರಗಡೆ ಎಲ್ಲರೂ ಹೋಗ್ತೀವಿ ಅಂದರೂ ಕೂಡ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ಸೊ ನೋಡಿ, ಈ ರೀತಿಯಾಗಿ ನಾನು ಸ್ವಲ್ಪ ದಪ್ಪ ಲೇಯರಲ್ಲೇ ಹಚ್ಚಿದ್ದೀನಿ ಎಲ್ಲನೂ. ಈಗ ನಾನು ಮೇಲೆ ಮತ್ತೊಂದು ಬ್ರೆಡ್ಡನ್ನು ಇದು ಕ್ಲೋಸ್ ಮಾಡ್ತಾ ಇದ್ದೀನಿ. ನೋಡಿ, ಇದು ವೀಟ್ ಬ್ರೆಡ್ ಆಗಿರೋದ್ರಿಂದ ಆರೋಗ್ಯ ಕೂಡ ಒಳ್ಳೆಯದು, ಮೈದಾ ಅಲ್ಲ. ಸೊ ನಾನು ವೀಟ್ ಬ್ರೆಡ್ಡನ್ನೇ ತೊಗೊಂಡು ಬಂದಿದ್ದೀನಿ. ಈಗ ಇದನ್ನು ನಾನು ಟೋಸ್ಟರಲ್ಲಿ ಇಟ್ಟು ಯಾವ ರೀತಿಯಾಗಿ ಮಾಡೋದು ತೋರಿಸ್ಕೊಡ್ತೇನೆ, ಬನ್ನಿ.
ನೋಡಿ ಈಗ ನಾನು ಟೋಸ್ಟರ್ ಮಿಷಿನನ್ನು ಆನ್ ಮಾಡಿದ್ದೀನಿ. ಈಗ ಫಿಲ್ ಆಗಿರುವಂತಹ ಬ್ರೆಡ್ಡನ್ನು ಈ ರೀತಿಯಾಗಿ ನಾನು ಇಡ್ತೀನಿ. ತುಂಬ ಹೆವಿಯಾಗೂ ಇರುತ್ತೆ ಇದು ಬೆಳಗಿನ ಬ್ರೇಕ್ಫಾಸ್ಟ್ಗೆ. ಮೇಲೆ ಒಂದು ಸ್ವಲ್ಪ ತುಪ್ಪವನ್ನು ಕೂಡ ಬೆಣ್ಣೆಯನ್ನು ಕೂಡ ಸ್ವಲ್ಪ ಮೇಲೆ ಹಚ್ತೇನೆ. ಇದು ಕ್ರಿಸ್ಪಿಯಾಗಿ ಆಗೋವರೆಗೂ ಪ್ಲಸ್ ಒಳಗಡೆ ಇರುವಂತಹ ಚೀಸ್ ಎಲ್ಲ ಮೆಲ್ಟ್ ಆಗೋವರೆಗೂ ಸ್ವಲ್ಪ ಹೊತ್ತು ಇದರಲ್ಲಿ ಇಟ್ಟು ನಾವು ಮಾಡೋಣ. ನೋಡಿ ಕ್ಲೋಸ್ ಮಾಡ್ತಾ ಇದ್ದೀನಿ ಈಗ. ನೋಡಿ ಈಗ ಟೋಸ್ಟರು ರೆಡಿಯಾಗಿದೆ. ಇದನ್ನು ಜೋವರು, ರಾಗಿ, ವೀಟ್ ಇಂದ ಮಾಡಿರೋ ಬ್ರೆಡ್ಡಿಂದ ಇದನ್ನು ಮಾಡಿರೋದು. ಸೊ ನೋಡಿ ಹೇಗೆ ಕ್ರಿಸ್ಪಿಯಾಗಿ ನಿಮಗೆ ಸೌಂಡ್ ಬರುತ್ತೆ. ಈಗ ಇದು ಚೀಸ್ ಎಲ್ಲ ಚೆನ್ನಾಗಿ ಮೆಲ್ಟ್ ಆಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಬನ್ನಿ ಇವಾಗ ನಾವು ಇದನ್ನು ಪ್ಲೇಟ್ಗೆ ಹಾಕೋಣ. ಇದು ಬ್ರೆಡ್ಡು ಮೈದಾ ಇಲ್ಲದೆ ಇರೋದ್ರಿಂದ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಬನ್ನಿ ಪ್ಲೇಟ್ಗೆ ಹಾಕೋಣ, ಹೇಗೆ ಬಂದಿದೆ ನೋಡೋಣ. ನೋಡಿ ಈಗ ನಾನು ಪ್ಲೇಟ್ಗೆ ಹಾಕಿದ್ದೀನಿ. ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಿ ಬಂದಿದೆ. ಬನ್ನಿ ಇದನ್ನು ನೀವು ಬೇಕಾದ್ರೆ ಸಾಸ್ ಜೊತೆ ಕೂಡ ತಿನ್ಬಹುದು, ತುಂಬ ರುಚಿಯಾಗಿರುತ್ತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಮಾಡಿ. ಹೀಗೆ ನನಗೆ ಪ್ರೋತ್ಸಾಹ ನೀಡಿ. ಥ್ಯಾಂಕ್ ಯು.